ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೌಡಗೆರೆ ಚಾಮುಂಡೇಶ್ವರಿ ಬಸವಪ್ಪನವರ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. SRLs ಇಂದ ಡೈರೆಕ್ಟಾಗಿ ನೀವು ಹೋಯ್ತು ಅಂದರೆ ಚನ್ನಪಟ್ಟಣ 17 ಕಿಲೋಮೀಟರ್ಸ್ ಇದೆ. ಚನ್ನಪಟ್ಟಣದಿಂದ ಗೌಡಗೆರೆ 12 ಕಿಲೋಮೀಟರ್ಸ್ ಇದೆ. ಸೊ ಟೋಟಲ್ 31 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹಾಗಾಗಿ ನಾನು ಆ ವಿಲೇಜ್ ರೂಟ್ನ ಇಟ್ಕೊಂಡು ಸೀದಾ ಡೈರೆಕ್ಟ್ ಗೌಡಗೆರೆಗೆ ಹೋಗ್ತಾ ಇದ್ದೀನಿ. ಕಮ್ ವಿತ್ ಮೀ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಗೌಡಗೆರೆ ಎಲ್ರಿಗೂ ಸಹ ಗೊತ್ತಿರುತ್ತೆ, ಬಟ್ ನಾನು ಹಳ್ಳಿ ಒಳಗಡೆ ಹೋಗೋದ್ರಿಂದ ನನಗೇನು ಅನಿಸುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ನೋಡ್ಬೋದು ನೀವು, ರಸ್ತೆ ಬದಿಗಳ ಸುತ್ತಲೂ ಮಾವಿನ ತೋಟ ಇದೆ, ಸುತ್ತಲೂ ಬೆಟ್ಟ ಗುಡ್ಡ, ಹಳ್ಳಿ ರೂಟ್ ಇದೆ. ಪರಿಸರ ಹೆಂಗಿದೆ, ಫುಲ್ ಗ್ರೀನರಿ ಆಗಿದೆ, ಚೆನ್ನಾಗಿದೆ ರೂಟು. ಅತಿ ಕೆಟ್ಟದಾಗೇನಿಲ್ಲ, ರೂಟ್ ಚೆನ್ನಾಗಿದೆ. ಯಾರಾದರೂ SRS ಹಿಲ್ಸಿಗೆ ಬಂದರೆ ಅಲ್ಲಿಂದ ನೀವು ಬೇರೆ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡ್ರೆ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ಗೌಡಗೆರೆ 31 ಕಿಲೋಮೀಟರ್ಸ್, ಇನ್ನೊಂದು ಕಬ್ಬಾಳು 21 ಕಿಲೋಮೀಟರ್ಸ್. ಚಾಯ್ಸ್ ಇಸ್ ಯೋರ್ಸ್. ನೀವು ಯಾವುದಕ್ಕೆ ಹೋಗ್ತೀರಾ ಅನ್ನೋದು ನಿಮ್ಗೆ ಆಯ್ಕೆಗಳಿಗೆ ಬಿಟ್ಟಿದ್ದು. ನಾನು ಗೌಡಗೆರೆ ಚೂಸ್ ಮಾಡಿದೆ. ಈಗ ಗೌಡಗೆರೆಗೆ ಬಂದಾಗ ನನಗಿಲ್ಲಿ ಸಿಕ್ಕಿದ್ದು ಫಸ್ಟು ಇಲ್ಲಿ ಎಡಗಡೆಗೆ ದೊಡ್ಡದು ಬಸ್ ಸ್ಟ್ಯಾಂಡು. ಗೌಡಗೆರೆ ಟೆಂಪಲ್ ಹತ್ರ ಹೋದರೆ ನಿಮಗೆ ಸ್ಟ್ಯಾಂಡಿಂಗ್ ನಿಲ್ಸೋಕ್ಕೆ ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅಲ್ಲಿಂದ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಅಂಗಡಿಗೆ ಮುಂಗಟ್ಟುಗಳಿದ್ದಾರೆ. ನೀವೇನಾದರೂ ಪರ್ಚೇಸು ಶಾಪಿಂಗು ಮಾಡೋದಾಯಿತು ಅಂದರೆ ಏನು ಬೇಕಾದರೂ ತೊಗೋಬೋದು. ನೀವು ಹಾಗೆ ಸ್ವಲ್ಪ ಮುಂದೆ ಹೋಯ್ತು ಅಂದರೆ ಟೆಂಪಲ್ ಸಿಗುತ್ತೆ. ಅಲ್ಲಿ ಎಡಗಡೆ ಕಾಲಲ್ಲಿ ತೊಳ್ಕೊಂಡು ಟೆಂಪಲ್ ಒಳಗಡೆ ಎಂಟ್ರಿ ಆಗ್ಬೋದು. ಸೊ ನಿಮಗೆ ಎಂಟ್ರಿ ಆಗಿದ ತಕ್ಷಣ ಸಿಗದೆ ಈ ದೇವ್ರಿಗೆ ಹರಕೆ ಕಟ್ಟಿರೋ ಕಾಯಿಗಳದ್ದು ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಕಟ್ಟಿದ್ದಾರೆ ಅಂದರೆ ತುಂಬ ಜನ ಕಟ್ಟಿದ್ದಾರೆ. ಎಡಗಡೆ ಕಾಯಿ ಹೊಡೆಯೋಕ್ಕೆ ಸಿಗುತ್ತೆ. ಪೂಜೆ ಸಾಮಾನು ಏನಾದ್ರು ತಂದಿದ್ದಾರೋ ಇಲ್ಲಿ ಕಾಯಿ ಹೊಡ್ಕೊಂಡು ಕ್ಯೂ ಅಲ್ಲಿ ಹೋಗ್ಬೋದು. ಇಲ್ಲಿ ನಮಗೆ ದಾರಿಯಲ್ಲೇ ಆ ಕ್ಯೂ ಅಲ್ಲಿ ಎಂಟ್ರಿಯಲ್ಲೇ ನಮಗೆ ದೇವ್ರು ಸಿಗುತ್ತೆ. ದೇವ್ರ ಹೆಸರು ನನಗೆ ಮರ್ತೋಗ್ಬಿಟ್ಟೆ. ಸೊ ನಾನು ಆ ಮೂಲಕ ಬಂದು ಕ್ಯೂ ಅಲ್ಲಿ ನಿಂತಿದ್ದು. ನೋಡಿ ಎಷ್ಟು ಜನ ಇದ್ದಾರೆ. ಕ್ಯೂ ಒಂದಷ್ಟು ತುಂಬ ಜನ ಇದ್ದರು, ಯಾಕಂದರೆ ವೀಕೆಂಡ್ ಆಗಿರೋ ಕಾರಣ ತುಂಬ ರಶ್ ಇರ್ತಾರೆ. ಸೊ ವೀಕೆಂಡ್ಸ್ ಎಲ್ಲ ಅವಾಯ್ಡ್ ಮಾಡಿ ಆದಷ್ಟು ವೀಕ್ ಡೇಸ್ ಬರೋಕ್ಕೆ ಪ್ರಯತ್ನ ಪಡಿ. ಸುಮಾರು ಇದನ್ನು ನಾವು ಇದು ಅಲ್ಲದೆ ಸುಮಾರು ಒಂದು ರಾನ್ಲಿ ಟೂ ಇದಿದೆ, ಎರಡು ಲೈನ್ ಇದೆ. ಇಂಥ 10 ಲೈನ್ ಇದ್ದಾವೆ. ಟೋಟಲ್ 20 ಲೈನ್ಸು 20 ರೌಂಡ್ಸ್ ಹೊಡಬೇಕು. ಫೈನಲಿ ನಾವು ಎಲ್ಲನೂ ಮುಗಿಸಿ ಬಂದಾಗ ಇದೆಲ್ಲ ತಮ್ಮ ಹರಕೆ ಕಾಯಿಗಳನ್ನ ಕಟ್ಟೋಕ್ಕೆ ಇಲ್ಲೆಲ್ಲ ಸಿಗ್ತಾ ಇದ್ದಾರೆ. ಕ್ಯಾಮ್ರಾ ದೇವ್ರನ್ನ ತೋರ್ಸೋಕ್ಕೆ ಅಲೋ ಇಲ್ಲ. ಸೊ ನಾನು ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲಿ ತಮ್ಮ ಇಚ್ಛೆಗಳನ್ನ ಇಟ್ಕೊಂಡು ಕಾಯಿನಾದ್ರೆ ಅಟ್ಕೊತಂದ್ರೆ ಆಗುತ್ತೆ ಅಂತ, ಆಗಲ್ಲ ಅಂಟ್ಕೊಳ್ಳಿಲ್ಲ ಅಂದರೆ ಆಗಲ್ಲ ಅಂತ ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ ಹೋಗೋರು ಹೋಗ್ತಾ ಇದ್ದಾರೆ. ನೋಡಿ, ನಾವು ನೋಡ್ಬೋದು. ಸ್ಪೆಷಲ್ ಎಂಟ್ರಿ ಟಿಕೆಟ್ ಏನಾದ್ರು ತೊಗೊಂಡೋದ್ರು ಇಲ್ಲಿಂದ ಒಳಗಡೆ ಹೋಯ್ತು ಅಂದರೆ ದರ್ಶನ ಸಿಗುತ್ತೆ. ಸೊ ಇಲ್ಲಿಂದ ಯಾರಾದರೂ ಕಾಯಿ ತೊಗೊಂಡು ಸೀದಾ ಇಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚು ಇದೆ. ನೋಡಿ ಎಷ್ಟು ದೊಡ್ಡದು ಅಂದರೆ ವಿಶ್ವದ ಅತಿ ದೊಡ್ಡ ಸ್ಟ್ಯಾಚು ಅಂತ ಇದು. ಸೊ ದೊಡ್ಡದಾಗಿದೆ. ಎಲ್ಲರೂ ಇಲ್ಲಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅಲ್ಲಿ ತಮ್ಮಲ್ಲಿ ಹರಕೆ ಕಾಯಿಗಳನ್ನ ಇಟ್ಕೊಂಡು ತಾಯಿಗೆ ತಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಏನಂತಾರೆ ನಮಸ್ಕಾರ ಮಾಡ್ಕೊಂಡು ಅವ್ರಿಗೆ ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ಎಲ್ಲ ನಿಂತಿದ್ದಾರೆ. ಅದನ್ನು ತಂದು ಇಲ್ಲಿ ಕಾಯಿ ಕಟ್ಟಿ ಮೈಕಲ್ಲೂ ಸಹ ಅಲ್ಲಿ ಎಲ್ಲನೂ ಅನೌನ್ಸ್ ಮಾಡ್ತಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಡೊನೇಟ್ ಮಾಡಿದ್ದಾರೆ ಅಂತ ಅನ್ನದಾನಕ್ಕೆ. ಸೊ ನೀವು ಬೇಕಾದರೆ ಡೊನೇಟ್ ಮಾಡ್ಬೋದು. ಎಲ್ಲರೂ ತಾಯಿ ಆಶೀರ್ವಾದ ಪಡ್ಕೊಂಡು ರಿಟರ್ನ್ ಆಗ್ತಾ ಇರೋದನ್ನ ನೋಡ್ಬೋದು ನೀವು. ಅದು ಅಲ್ಲದೆ ಇಲ್ಲಿ ಸುತ್ತಲೂ ಟೆಂಪಲ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ಟೆಂಪಲ್ಲು ಜಾಸ್ತಿ ಅಂದರೆ ತುಂಬ ಜನ ಇದ್ದಾರೆ. ವೀಕೆಂಡ್ಸ್ ಆಗಿರೋ ಕಾರಣ ತುಂಬ ಜನ ಇದ್ದಾರೆ. ಸೊ ನೀವು ಅವಾಯ್ಡ್ ಮಾಡಿ. ವೀಕೆಂಡ್ ಅಂತೂ ಯಾವುದೇ ಕಾರಣಕ್ಕೂ ಹೋಗಬೇಡಿ, ವೀಕ್ ಡೇಸ್ ಹೋಗಿ. ಇಲ್ಲಿ ಎಲ್ಲರೂ ಸಹ ಕಾಯಿ ಕಟ್ಟಿರೋದು ಎಷ್ಟೊಂದು ಜನ ಇದ್ದಾರೆ ನೋಡಿ. ಎಷ್ಟೊಂದು ತಾಯಿ ಎಷ್ಟೊಂದು ಜನರಿಗೆ ಆಶೀರ್ವಾದ ಮಾಡಿದ್ದಾಳೆ. ಎಷ್ಟೊಂದು ಜನರ ಏನೇನು ಅಂದ್ಕೊಂಡಿರ್ತಾರೆ, ಅವ್ರವ್ರದ್ದು ಏನು ಹರಕೆಗಳಿರ್ತವೆ ಅವನ್ನೆಲ್ಲ ಕಾಯಿ ಕಟ್ಟಿರ್ತಾರಲ್ಲ ಅದೆಲ್ಲ ಹರಕೆ ಪೂರೈಸಿರ್ತಾರೆ. ಸೊ ನಾವು ಇಲ್ಲಿ ನೋಡ್ಬೋದು. ಅದು ಅಲ್ಲದೆ ಇಲ್ಲಿ ನೀರು ಹಾಕ್ತಿದ್ದಾರೆ. ಏನೇನಾದರೂ ಸಮಸ್ಯೆಗಳಿತ್ತು ಅಂದರೆ ಆ ನೀರು ಹಾಕ್ಸ್ಕೊಂಡ್ರೆ ಅದು ಪರಿಹಾರ ಆಗುತ್ತೆ ಅಂತ ಅವ್ರ ನಂಬಿಕೆ ಇರುತ್ತೆ. ಸೊ ನಿಮ್ಗೇನಾದ್ರು ಸಮಸ್ಯೆ ಇತ್ತು ಅಂದರೆ ನಿಮ್ಗೆ ಏನಾದರೂ ಅಂದ್ಕೊಂಡು ಆ ನೀರನ್ನ ಹಾಕ್ಸ್ಕೊಂಡ್ರೆ ನಿಮಗೆ ಆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಬೇಕಾದ್ರೆ ಎಕ್ಸ್ಪೆರಿಮೆಂಟು ಅಂತ ಹೇಳಲ್ಲ, ನಂಬಿಕೆ ಇದ್ದರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ನಾನು ಅದನ್ನು ಯಾವುದು ಮಾಡಬೇಡಿ ಅಂತ ಹೇಳಲ್ಲ, ಅವ್ರವ್ರ ನಂಬಿಕೆ ಬಿಟ್ಟಿದ್ದು. ಯಾಕೆಂದರೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದರೆ ಕಾರಣ ಆ ತಾಯಿ ಆಶೀರ್ವಾದ ಇದರಿಂದಲೇ ಸಹ, ಬೇರೆ ಇನ್ನೇನು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ತಾಯಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಒಂದ್ಸರಿ ಭೇಟಿ ಮಾಡಿ, ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮದು ಏನು ಕಷ್ಟ ಪರಿಹಾರ ಆಗಬೇಕು ಅಂದರೆ ಯಾವುದಾದ್ರೂ ಒಂದು ದೇವ್ರನ್ನ ನಂಬಲೇಬೇಕು. ಸೊ ನೀವು ಇದನ್ನು ನಂಬೋದು. ಯಾಕೆಂದರೆ ನಂಬಿಕೆಗಳನ್ನ ನಾವು ಯಾವುದನ್ನೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಹುಸಿನು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸರಿ ನಂಬಿಕೆ ಏನು ಬೇಕಾದ್ರೂ ಪರಿಹಾರ ಮಾಡುತ್ತೆ, ಏನು ಬೇಕಾದ್ರೂ ಸೃಷ್ಟಿ ಮಾಡುತ್ತೆ ಮಿರಾಕಲ್ನ. ಸೊ ಹಾಗಾಗಿ ನಾವು ದೇವ್ರನ್ನ ಜಾಸ್ತಿ ನಂಬ್ತೀವಿ ಅಂತ ಹೇಳ್ಬೋದು.
ಸೊ ನೀವು ಅದನ್ನು ಯಾವ ಥರ ಬೇಕು ಅಂದರೆ ತೊಗ್ಬೋದು. ನಾನು ಈಗ ಹೀಗೆ ಮಾಡಿ ಇದು ಮಾಡಿ ಅಂತ ಹೇಳಲ್ಲ ಯಾರಿಗೂ. ಇದು ಈ ಕ್ಷೇತ್ರದ ಮೇಯ್ನ್ ಅಂದರೆ ಬಸವಪ್ಪನವರು. ಇದು ಇಲ್ಲಿ ಮಲಗಿದ್ದಾರೆ ನೋಡಿ, ಇವರು ಸಹ ಈ ದೇವಸ್ಥಾನದ ಮುಖ್ಯವಾದವರು ಇವರು. ಯಾಕೆಂದರೆ ಇವರಿಂದನೇ ಇಲ್ಲಿ ಆದಷ್ಟು ಫೇಮಸ್ ಆಗಿರೋದೇ ಇವರಿಂದನೇ ಕಾರಣ. ಏಕೆಂದರೆ ಬಸವಪ್ಪನವರು ತುಂಬ ಶಕ್ತಿ ಉಳ್ಳಂಥವ್ರು. ಹಾಗಾಗಿ ನೀವು ಅವ್ರನ್ನ ದರ್ಶನ ಪಡ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಆದಷ್ಟು ಏನಂತಾರೆ, ಆ ವರ್ಡ್ಸ್ ಬರಲ್ಲ, ಆ ಸ್ಪಾಂಟೇನಿಯಸ್ ಅಂತಾರಲ್ಲ, ಆ ಸ್ಪಾಂಟೇನಿಯಸ್ ಆಗಿ ಆ ವರ್ಡ್ಸ್ನ ಏನಂತಾರೆ ಇಟ್ಕೊಳ್ಳೋದು ಕಷ್ಟ. ಇಲ್ಲಿ ಬಂದು ನೀವು ಟೆಂಪಲ್ ಆಪೋಸಿಟ್ಟೇ ಇವರು ಇರ್ತಾರೆ, ನೀವು ಬಂದು ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ಅದು ಅಲ್ಲದೆ ಇಲ್ಲಿನ ಟೆಂಪಲ್ ನಾವೊಬ್ಬರು ರೈತರು ನಾವು ಹೇಳ್ಬೋದು, ರೈತರು ಅಂತೀವಿ. ರೈತರನ್ನು ಇದನ್ನು ನಿರ್ಮಿಸಿರೋದು ಅಂದರೆ ನಾವು ಒಪ್ಪಲೇಬೇಕಾಗುತ್ತೆ. ಅದು ಅಲ್ಲದೆ ಊಟದ ತಟ್ಟೆಗಳು ನೋಡಿ ಎಷ್ಟು ನೀಟಾಗಿ ನಿಲ್ಲಿಸಿದ್ದಾರೆ, ಎಷ್ಟು ಜನ ಊಟ ಮಾಡ್ತಿದ್ದಾರೆ ನೋಡಿ. ಈ ಟೆಂಪಲಲ್ಲಿ ತುಂಬ ಈ 24x7 ಬೆಳಗ್ಗೆ 7 o'clock ಊಟ ಸ್ಟಾರ್ಟ್ ಆಗಿ ರಾತ್ರಿ 9 ಗಂಟೆವರೆಗೂ ಊಟ ಇರುತ್ತಂತೆ. ಅದು ಅಲ್ಲದೆ ತುಪ್ಪದ ಊಟ ಕೊಡ್ತಾರೆ, ಅನ್ನ ಸಾರು ಮಜ್ಜಿಗೆ ಬೂಂದಿ ಪಾಯಸ ಎಲ್ಲ ಊಟ ಕೊಡ್ತಾರೆ. ಇದು ಇಲ್ಲಿನ ವಿಶೇಷ ಆಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.